ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಸುಳ್ಳ ಗ್ರಾಮದ ಕಲ್ಮೇಶ್ವರ ದೇವರ ದೇವಸ್ಥಾನದ ನೂತನ ಬೆಳ್ಳಿ ರಥೋತ್ಸವ ಕಾರ್ಯಕ್ರಮ ಶ್ರೀ 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 1008 ಶ್ರೀ ಮದ್ರಂಬಾಪುರಿ ಡಾಕ್ಟರ್ ವೀರ ಸೋಮೇಶ್ವರ ಜಗದ್ಗುರುಗಳ ಅಮೃತ ಹಸ್ತದಿಂದ ಗ್ರಾಮದಲ್ಲಿ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಜರುಗಿತು. ಮೇ 8 ರಿಂದ ಮೇ 13ರವರೆಗೆ ಹುಬ್ಬಳ್ಳಿ ತಾಲೂಕು ಸುಳ್ಯ ಗ್ರಾಮದಲ್ಲಿ ಶ್ರೀ ಕಲ್ಮೇಶ್ವರ ದೇವರ ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವದ ನಿಮಿತ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಶಾಬ್ರ ಶಿವಸಿದ್ದರಾಮ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಲಿದ್ದು, ಈ ನಿಟ್ಟಿನಲ್ಲಿ ಮೇ 4ರಂದು ರಂಭಾಪುರಿ ಜಗದ್ಗುರುಗಳ ಅಮೃತ ಹಸ್ತದಿಂದ ಶ್ರೀ ಕಲ್ಮೇಶ್ವರ ದೇವಸ್ಥಾನ ಆವರಣದಲ್ಲಿ ಶ್ರೀ ಕಲ್ಮೇಶ್ವರ ದೇವರ ನೂತನ ಬೆಳ್ಳಿ ರಥ ಉದ್ಘಾಟನೆ ವಿಜೃಂಭಣೆಯಿಂದ ನೆರವೇರಿತು. ಜೊತೆಗೆ ಶ್ರೀಮಠದ ಚೈತನ್ಯ ಕಾನ್ವೆಂಟ್ ಮಾದರಿಯ ಕನ್ನಡ ಪೂರ್ವ ಮತ್ತು ಕಿರಿಯ ಪ್ರಾಥಮಿಕ ಶಾಲೆ ನೂತನ ಕಟ್ಟಡದ ಭೂಮಿ ಪೂಜೆಯನ್ನ ನೆರವೇರಿಸಿ ಮಾತನಾಡಿದ ಜಗದ್ಗುರುಗಳು ಸುಳ್ಯ ಗ್ರಾಮದ ದೇವಸ್ಥಾನದ ಸಮಿತಿಯಲ್ಲಿ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇರೋದು ಖುಷಿಯ ಸಂಗತಿ. ಸುಳ್ಯ ಗ್ರಾಮ ಎಂದರೆ ರಂಭಾಪುರಿ ಪೀಠಕ್ಕೆ ಅತ್ಯಂತ ಪ್ರಿಯವಾದ ಗ್ರಾಮ ಮತ್ತು ಲಿಂಗೈಕ್ಯ ವೀರ ಗಂಗಾಧರ ಜಗದ್ಗುರುಗಳು ಸುಳ್ಯ ಗ್ರಾಮ ತವರು ಮನೆ ಇದ್ದಂಗೆ ಅಂತ ಹರುಷ ಪಡ್ತಾ ಇದ್ರು ಅಂತ ಹೇಳಿ ಹಳೆಯ ನೆನಪುಗಳನ್ನ ಮೆಲುಕು ಹಾಕಿದ್ರು. ತಾಲೂಕಿನ ಸುಳ್ಯ ಗ್ರಾಮದಲ್ಲಿ ಇದೇ ಮೇ ತಿಂಗಳ 12ನೇ ತಾರೀಕಿಗೆ ಶ್ರೀ ಕಲ್ಮೇಶ್ವರ ದೇವಸ್ಥಾನದ ರಥೋತ್ಸವ ಸಂಭ್ರಮದಿಂದ ನಡೀತಾ ಇರುವಂಥದ್ದು ಸಂತೋಷದ ಸಂಗತಿ. ತತ್ಪೂರ್ವದಲ್ಲಿ ಅತ್ಯಂತ ಪ್ರಾಚೀನವಾದಂಥ ಶ್ರೀ ಕಲ್ಮೇಶ್ವರ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಗಳು ಭಕ್ತರಿಗೆ ದರ್ಶನಕ್ಕೆ ಕೊಡುವಂಥ ಅವಕಾಶ ಮತ್ತು ಇಲ್ಲಿ ನಡೆಯುವಂಥ ಧಾರ್ಮಿಕ ಚಟುವಟಿಕೆಗಳನ್ನು ಕಂಡು ರಂಭಾಪುರಿ ಜಗದ್ಗುರುವರಿಗೆ ಅತ್ಯಂತ ಸಂತೋಷ ಅನ್ನಿಸ್ತಾ ಇದೆ. ಶ್ರೀ ಕಲ್ಮೇಶ್ವರ ದೇವಸ್ಥಾನದಲ್ಲಿ ಬರುವಂಥ ಭಕ್ತರ ಹರಕೆಗಳನ್ನು ಪೂರೈಸಿ ಮಾಡಲಿಕ್ಕೆ ಒಂದು ಸುಂದರವಾದಂಥ ಬೆಳ್ಳಿಯ ರಥವನ್ನು ಭಕ್ತರೆಲ್ಲರ ಸಹಕಾರದಿಂದ ನಿರ್ಮಾಣ ಮಾಡಿರುವಂಥದ್ದು ಹೆಮ್ಮೆಯ ಸಂಗತಿ. ಇವತ್ತಿನ ಶುಭ ಮುಹೂರ್ತದಲ್ಲಿ ಜಾತ್ರಾ ಮಹೋತ್ಸವಕ್ಕಿಂತ ಪೂರ್ವದಲ್ಲಿಯೇ ಬೆಳ್ಳಿಯ ರಥೋತ್ಸವವನ್ನು ಪೂಜೆ ಮಾಡಿ ಮಂಗಲಾಕ್ಷತೆಯನ್ನು ಹಾಕಿ ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಈ ಗ್ರಾಮದಲ್ಲಿ ಇರುವಂಥ ಪಂಚಗ್ರ ಹಿರೇಮಠದ ಸಿದ್ದರಾಮೇಶ್ವರರು ಇದ್ದು ಇಲ್ಲಿ ಎಲ್ಲ ಧಾರ್ಮಿಕ ಚಟುವಟಿಕೆಗಳಿಗೆ ಒಂದು ಮಾರ್ಗದರ್ಶನ ಕೊಡ್ತಾ ಬಂದಿರುವಂಥದ್ದು ಸತ್ಸಂಪ್ರದಾಯ. ಇಂದಿನ ಪಟ್ಟಾಧ್ಯಕ್ಷರಾದಂಥ ಸಿದ್ದರಾಮೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಶ್ರೀ ಕಲ್ಮೇಶ್ವರ ದೇವಸ್ಥಾನದಲ್ಲಿ ಯಾವುದೇ ಪೂಜಾ ಕಾರ್ಯಗಳಾಗಲಿ ಸಾಮಾಜಿಕ ಕಾರ್ಯಗಳಾಗಲಿ ನಡೆದಂಥ ಸಂದರ್ಭದಲ್ಲಿ ಅವರ ನೇತೃತ್ವದಲ್ಲಿ ದೇವಸ್ಥಾನ ಸಮಿತಿಯ ಅಧ್ಯಕ್ಷರನ್ನು ಮೊದಲು ಮಾಡಿ ಎಲ್ಲ ಪದಾಧಿಕಾರಿಗಳು ಸಹಕರಿಸಿ ಯಶಸ್ವಿಯಾಗಿ ಮಾಡ್ತಾ ಇರುವಂಥದ್ದು ಭಾಳ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಸುಳ್ಯ ಗ್ರಾಮ ಅಂದ್ರೆ ರಂಭಾಪುರಿ ಧರ್ಮಪೀಠಕ್ಕೆ ಭಾಳ ಪ್ರಿಯವಾದಂಥ ಗ್ರಾಮ. ಈ ಗ್ರಾಮದ ಜೊತೆಗೆ ರಂಭಾಪುರಿ ಧರ್ಮಪೀಠದ ಲಿಂಗೈಕ್ಯ ಶ್ರೀಮದ್ ರಂಭಾಪುರಿ ವೀರಗಂಗಾಧರ ಜಗದ್ಗುರುಗಳು ಸುಳ್ಯ ಗ್ರಾಮವನ್ನು ತವರು ಮನೆ ಅಂಥೇಳಿ ಇದಕ್ಕೆ ಒಂದು ನಾಮಧೇಯವನ್ನು ಕೂಡ ಕೊಟ್ಟು ಹರ್ಷ ಪಡ್ತಾ ಇದ್ದರು. ಮತ್ತು ಈ ಮಠದ ಪರಂಪರೆಯಲ್ಲಿ ಬಂದಂಥ ಸಿದ್ದರಾಮ ಶಿವಾಚಾರ್ಯ ಸ್ವಾಮಿಗಳು ಪ್ರಖಂಡ ವಾಗ್ಮಿಗಳಾಗಿ ಜನಮನವನ್ನು ಸೂರೆಗೊಂಡಂಥ ಕೀರ್ತಿ ಅವರಿಗೆ ಸಲ್ತಾ ಇತ್ತು. ಮೇಲಾಗಿ ಅವರು ಪರಮಪೂಜ್ಯ ಗಂಗಾಧರ ಜಗದ್ಗುರುವರ ಧರ್ಮ ಸಂಗ್ರಾಮದಲ್ಲಿ ಎಷ್ಟೇ ಕಾರ್ಯಕ್ರಮ ನಡೆದರೂ ಕೂಡ ಅವರ ಮಾತು ಅಂದರೆ ಎಲ್ಲರಿಗೂ ಅಪ್ಯಾಯಮಾನ. ಅಂಥ ಶ್ರೀಗಳವರು ಕೂಡ ಈ ಗ್ರಾಮದ ಭಕ್ತರ ಮೇಲೆ ವಿಶೇಷ ಅಭಿಮಾನವನ್ನು ಇಟ್ಕೊಂಡಿದ್ದರು. ಇವತ್ತು ಅಂಥ ಉನ್ನತ ಪರಂಪರೆಯನ್ನು ಇಂದಿನ ಸಿದ್ದರಾಮೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಇನ್ನಷ್ಟು ಅದನ್ನು ಬಂಧುರಗೊಳಿಸುವಂಥ ಭಕ್ತರ ಭಾವನೆಗಳನ್ನು ತಿಳಿಗೊಳಿಸುವಂಥ ದೊಡ್ಡ ಕಾರ್ಯವನ್ನು ಮಾಡ್ತಾ ಬಂದಿದ್ದಾರೆ. ಈ ಗ್ರಾಮದ ಎಲ್ಲ ಹಿರಿಯರು ಕೂಡ ಉತ್ತಮವಾಗಿ ಕೆಲಸವನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ಒಂದೇ ಒಂದು ಕೊರತೆ, ಈ ಗ್ರಾಮದ
ಹಿರಿಯ ಜೀವವಾದಂಥ ಸುಭಾಷ್ ದ್ಯಾವಕ್ಕನವರು ಅಕಾಲಿಕವಾಗಿ ಅವರು ಶಿವೈಕ್ಯರಾದದ್ದು ಗ್ರಾಮದ ಜನತೆಗೆ ಅಷ್ಟೇ ಅಲ್ಲ, ಈ ದೇವಸ್ಥಾನ ಮಠಕ್ಕೆ ಅಷ್ಟೇ ಅಲ್ಲ, ರಂಭಾಪುರಿ ಜಗದೊಳಗೂ ಕೂಡ ಅತ್ಯಂತ ನೋವನ್ನು ಉಂಟು ಮಾಡಿದೆ. ಬಹುಶಃ ಅವರ ಅಗಲಿಕೆಯಿಂದ ಉಂಟಾದಂಥ ಏನು ಒಂದು ಕೊರತೆ ಇತ್ತು ಅದನ್ನು ನೀಗಿಸುವಂಥ ಒಂದು ವ್ಯವಸ್ಥೆಯಲ್ಲಿ ಅವರ ಕುಟುಂಬ ವರ್ಗದ ಮಕ್ಕಳಾಗಲಿ ಮತ್ತು ಅವರ ಸಮಕಾಲೀನವಾಗಿ ದುಡಿದಂಥ ಎಲ್ಲ ಸಮಾಜ ಪ್ರೇಮಿಗಳು ಕೂಡ ಒಂದಾಗಿ ಚೆಂದಾಗಿ ಸಾಮಾಜಿಕ ಕಾರ್ಯಗಳನ್ನು, ಧರ್ಮ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇರುವಂಥದ್ದು ಸಂತೋಷ ತಂದಿದೆ. ರಂಭಾಪುರಿಜಿಗಳು ಎಷ್ಟೇ ಒತ್ತಡದಲ್ಲಿದ್ದರೂ ಕೂಡ ಶ್ರಾವಣ ಮಾಸದಲ್ಲಿ ಪುರಾಣ ಮಂಗಲ ಸಮಾರಂಭದಲ್ಲಿ ಇಲ್ಲಿಗೆ ದಯಮಾಡಿಸಿ ಈ ಗ್ರಾಮದ ಮತ್ತು ಮಠದ ಈ ದೇವಸ್ಥಾನಕ್ಕೆ ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಶುಭವನ್ನು ಹಾರೈಸ್ತಾ ಬಂದಿದ್ದೇವೆ. ಇದೇ ಒಂದು ಗುರು ಶಿಷ್ಯರ ಮಧುರವಾದಂಥ ಬಾಂಧವ್ಯ ನಿತ್ಯ ನಿರಂತರವಾಗಿ ನಡೆಯಲಿ. ಬೆಳೆಯುವಂಥ ಯುವ ಜನಾಂಗದಲ್ಲಿ ಧರ್ಮ ಪ್ರಜ್ಞೆ, ರಾಷ್ಟ್ರಭಕ್ತಿ, ಕ್ರಿಯಾಶೀಲ ಬದುಕು ರೂಪುಗೊಳ್ಳುವಂಥ ನಿಟ್ಟಿನಲ್ಲಿ ಇಲ್ಲಿ ಎಲ್ಲ ಚಟುವಟಿಕೆಗಳು ಸ್ಫೂರ್ತಿ ಆಗಲಿ ಅಂಥೇಳಿ ಹೃದಯ ತುಂಬಿ ಹಾರೈಸ್ತಾ ಇದ್ದೇವೆ. ಮತ್ತು 12ನೇ ತಾರೀಕಿಗೆ ಜರುಗಲಿರುವಂಥ ಶ್ರೀ ಕಲ್ಮೇಶ್ವರ ದೇವಸ್ಥಾನದ ರಥೋತ್ಸವ ಅತ್ಯಂತ ಸರ್ವಾಂಗ ಸುಂದರವಾಗಿ ಜರುಗಲಿ. ಆ ಒಂದು ಜಾತ್ರಾ ಮಹೋತ್ಸವದಲ್ಲಿ ಎಲ್ಲ ಜಾತಿ ಜನಾಂಗದ ಜನರು ಪಾಲ್ಗೊಂಡು ಶ್ರೀ ಕಲ್ಮೇಶ್ವರ ಸ್ವಾಮಿಯ ಮತ್ತು ಸಿದ್ದರಾಮೇಶ್ವರ ಕೃಪೆಗೆ ಪಾತ್ರ ಆಗಬೇಕು ಅಂತೇಳಿ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ನಮ್ಮ ಅಲ್ಪ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಶಿವಂಭುಯಾತ್. ಇನ್ನು ಈ ಸಂದರ್ಭದಲ್ಲಿ ಊರಿನ ಗುರು ಹಿರಿಯರು, ತಾಯಂದಿರು, ದೇವಸ್ಥಾನದ ಸಮಿತಿಯ ಎಲ್ಲಾ ಪದಾಧಿಕಾರಿಗಳು, ಶ್ರೀಮಠದ ಭಕ್ತರಿಂದ ಉಪಸ್ಥಿತರಿದ್ದರು. ನಮ್ಮ ಸುಳ್ಳ ಗ್ರಾಮದಲ್ಲಿ ಶ್ರೀ ಕಲ್ಮೇಶ್ವರ ದೇವಸ್ಥಾನ ಮತ್ತು ಸಿದ್ದರಾಮೇಶ್ವರ ದೇವಸ್ಥಾನ ಇವೆರಡೂ ನಮ್ಮ ಒಂದು ಸುಳ್ಳ ಗ್ರಾಮದ ಒಂದು ದೊಡ್ಡ ದೇವಸ್ಥಾನವಾಗಿದ್ದು, ಇಲ್ಲಿ ನಮ್ಮ ಒಂದು ಇವತ್ತಿನ ದಿನಾಂಕ 4/5/2025 ಬೆಳ್ಳಿ ರಥವನ್ನು ನಾವೆಲ್ಲ ಊರಿನ ಹಿರಿಯರಾಗಿರಲಿ, ಮಹಿಳೆಯರಾಗಿರಲಿ ಮತ್ತು ನಮ್ಮ ಬಾಳೆಹೊನ್ನೂರಿನ ರಂಭಾಪುರಿ ಅಜ್ಜವರ ಕಡೆಯಿಂದ ಇದು ಒಂದು ಮೂಮೆಂಟ್ ಅಂತ ಹೇಳ್ತಾರಲ್ಲ, ಅದನ್ನು ಮಾಡಿಸಿದ್ದಾರೆ. ನಿಜವಾಗ್ಲೂ ಇಲ್ಲಿ ಇರುವಂಥ ಎಲ್ಲ ಸದ್ಭಕ್ತರು ತಮ್ಮ ಬಹಳ ಒಂದು ಸೇವೆಯನ್ನು ಸಲ್ಲಿಸಿ ನಮ್ಮ ಊರಿಗೆ ಒಂದು ಬೆಳ್ಳಿ ರಥ ಅನ್ನೋದೊಂದು ಬಹಳ ದೊಡ್ಡ ಕೊಡುಗೆ ಆಗಿದೆ. ನಮಗೆ ನಿಜವಾಗ್ಲೂ ಎಲ್ಲ ಗ್ರಾಮಸ್ಥರಿಗೆ ಇದು ಒಂದು ಸಂತೋಷದಾಯಕವಾಗಿ ಆಗಿರೋದ್ರಿಂದ ನಾವು ಕೂಡ ಇಲ್ಲೆಲ್ಲರೂ ಹೆಣ್ಣುಮಕ್ಕಳು ಬಂದು ನಮ್ಮ ಎಷ್ಟಾಗುತ್ತೋ ಅಷ್ಟು ನಾವು ನಮ್ಮ ಸೇವೆಯನ್ನು ಸಲ್ಲಿಸಿದ್ದೇವೆ. ತಾಲೂಕು ಸುಳ್ಳ ಗ್ರಾಮದಲ್ಲಿ ಶ್ರೀ ಕಲ್ಮೇಶ್ವರ ಮತ್ತು ಶ್ರೀ ಸಿದ್ದರಾಮೇಶ್ವರ ದೇವಸ್ಥಾನಗಳದಾವ. ಈ ಎಲ್ಲ ಎರಡೂ ದೇವಸ್ಥಾನಗಳಲ್ಲಿಯೂ ಕೂಡ ಪಂಚಗ್ರಹ ಹಿರೇಮಠ ಸ್ವಾಮಿಗಳಿದ್ದಾರೆ. ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಕಲ್ಮೇಶ್ವರ ದೇವಸ್ಥಾನದಲ್ಲಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ಕಡೆಯಿಂದ ಭಕ್ತರು ದೇಣಿಗೆ ಮುಖಾಂತರ ಬೆಳ್ಳಿಯನ್ನು ಸಲ್ಲಿಸಿ ಬೆಳ್ಳಿ ರಥವನ್ನು ಮಾಡಿದಂಥದ್ದು ನಮ್ಮ ಗ್ರಾಮದಲ್ಲಿ ಒಂದು ಇವತ್ತು ಹೊಸ ಇತಿಹಾಸವನ್ನು ಸೃಷ್ಟಿಸಿದಂಥದ್ದು. ಯಾಕಂದ್ರೆ ಬೆಳ್ಳಿ ರಥದಲ್ಲಿ ಆ ದೇವರನ್ನು ಕೂರಿಸಿ ನಮ್ಮ ಗ್ರಾಮದಲ್ಲಿ, ನಮ್ಮ ದೇವಸ್ಥಾನದಲ್ಲಿ ಒಂದು ಇದನ್ನು ಮಾಡಬೇಕನ್ನೋ ಉದ್ದೇಶ ಇಟ್ಟುಕೊಂಡು ಇವತ್ತು ಆ ಬೆಳ್ಳಿ ರಥದ ಉದ್ಘಾಟನೆಯನ್ನು ನಮ್ಮ ಬಾಳೆಹೊನ್ನೂರಿನ ಜಗದ್ಗುರುಗಳಾದಂಥ ಶ್ರೀ ವೀರ ಸೋಮೇಶ್ವರ ಶಿವಾಚಾರ್ಯ ಜಗದ್ಗುರುಗಳು ಬಂದು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದಾರೆ. ಅವರೊಂದು ಆಶೀರ್ವಾದ ನಮ್ಮ ಗ್ರಾಮದ ಜನರ ಮೇಲೆ ಸದಾ ಇರಲಿ ಅಂಥೇಳಿ ನಾವು ಆಶಿಸ್ತಾ ಒಂದು ಈ ಕಾರ್ಯಕ್ರಮದಲ್ಲಿ ಭಾಳ ಯಶಸ್ವಿಯಾಗಿ ಒಂದು ಖುಷಿಯಿಂದ ನಮ್ಮ ಗ್ರಾಮದ ಜನರು ಇವತ್ತು ಒಂದು ರಥವನ್ನು ಉದ್ಘಾಟನೆ ಮಾಡಿಕೊಂಡಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸುಳ್ಳ ಗ್ರಾಮದಲ್ಲಿ ಬಹಳ ಅದ್ಧೂರಿಯಿಂದ ಜಾತ್ರಾ ಮಹೋತ್ಸವ ಜರುಗಲಿದೆ. 12 ತಾರೀಕಂದು ಜಾತ್ರಾ ಮಹೋತ್ಸವ, ಮಾರನೇ ದಿನ ಕಡುಬಿನ ಕಾಳಗ ಇರುತ್ತದೆ. ತದನಂತರ ಇಲ್ಲಿ ಬೆಳ್ಳಿ ರಥವನ್ನು ಬಹಳ ಒಂದು ಅಚ್ಚುಕಟ್ಟಾಗಿ ಎಲ್ಲರೂ ಸೇರಿ ಕೂಡಿಕೊಂಡು ಬಹಳ ಒಂದು ವಿಜೃಂಭಣೆಯಿಂದ ಇದನ್ನು ತಯಾರು ಮಾಡಿದ್ದಾರೆ. ಇದನ್ನು ತಗೊಂಡು ಬರಲಿಕ್ಕೂ ಕೂಡ ನಾವು ಹೋಗಿದ್ವಿ. ಭಾಳ ಖುಷಿಯಾಯಿತು ನೋಡಿ. ಅದೇ ರೀತಿ ಎಲ್ಲರ ಸಹಕಾರ, ಎಲ್ಲರ ಒಂದು ಸಹಬಾಳ್ವೆ ಎಲ್ಲರೂ ಕೂಡಿಕೊಂಡು ಅದನ್ನು ರೆಡಿ ಮಾಡಿದ್ದಾರೆ. ಹುಬ್ಬಳ್ಳಿ ತಾಲೂಕು ಸುಳ್ಳ ಗ್ರಾಮದ ಶ್ರೀ ಕಲ್ಮೇಶ್ವರ ಹಾಗೂ ಸಿದ್ದರಾಮೇಶ್ವರ ಈ ಸುಳ್ಳ ಗ್ರಾಮದ ಪ್ರಮುಖ ದೇವಸ್ಥಾನ. ಪ್ರತಿ ವರ್ಷದ ಪದ್ಧತಿಯಂತೆ ಈ ಸಲವು ಮೇ 12ರಂದು ಶ್ರೀ ಕಲ್ಮೇಶ್ವರ ರಥೋತ್ಸವ ಕಾರ್ಯಕ್ರಮದ ಪೂರ್ವದಲ್ಲಿ 4/5/2025 ಶ್ರೀಮದ್ ರಂಭಾಪುರಿ ಶ್ರೀ 1008 ವೀರಸೋಮೇಶ್ವರ ಜಗದ್ಗುರುಗಳವರ ಅಮೃತ ಹಸ್ತದಿಂದ ಕಲ್ಮೇಶ್ವರ ನೂತನ ಬೆಳ್ಳಿ ರಥವನ್ನು
ಷಟಸ್ಥಲ ಬ್ರಹ್ಮಿ ಶಿವಸಿದ್ದರಾಮ ಶಿವಾಚಾರ್ಯ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಸುಳ್ಳ ಗ್ರಾಮದ ಕಲ್ಮೇಶ್ವರ ದೇವರ ಆವರಣದಲ್ಲಿ ನೂತನ ಬೆಳ್ಳಿ ರಥವನ್ನು ಅವರ ಅಮೃತ ಹಸ್ತದಿಂದ ಉದ್ಘಾಟಿಸಲಾಯಿತು. ಇದಕ್ಕಾಗಿ ಈ ನೂತನವಾದಂಥ ಬೆಳ್ಳಿ ರಥವನ್ನು ಸುತ್ತಮುತ್ತಲಿನ ಸುಳ್ಳ ಗ್ರಾಮದ ಸಕಲ ಸದ್ಭಕ್ತರು ಎಲ್ಲರೂ ತನುಮನ ಸೇವೆ ಸಲ್ಲಿಸಿ ಸುಮಾರು 45 kg ಬೆಳ್ಳಿಯನ್ನು ಕೂಡಿಸಿ ಅದನ್ನು ಧಾರವಾಡದಲ್ಲಿ ನವೀನ್ ಕಟ್ಲಾಸ್ಕರ್ ಅವರ ಕಡೆ ಅದನ್ನು ನೂತನವಾದಂಥ ರಥವನ್ನು ಮಾಡಿ ಈ ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದ ಭಾಗದಲ್ಲಿ ಗ್ರಾಮೀಣ ಭಾಗದಲ್ಲಿರುವ ಶ್ರೀ ಕಲ್ಮೇಶ್ವರ ದೇವಸ್ಥಾನದ ಒಂದು ಶೀರ್ಷಿಕೆಯನ್ನು ಹೆಚ್ಚಳ ಮಾಡಿ ಈ ಭಾಗದ ಜನರ ಹರಕೆಯ ಇಚ್ಛೆಯಂತೆ ಈ ಗುರುಗಳ ಅಮೃತ ಹಸ್ತದಿಂದ ಪ್ರತಿ ವರ್ಷ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಹರಕೆ ಈಡೇರುವ ಉದ್ದೇಶದಿಂದ ಈ ಸುಳ್ಳ ಗ್ರಾಮದ ಈ ಗುಡಿ ಕಮಿಟಿಯ ಎಲ್ಲ ಹಿರಿಯರು ಕೂಡಿಕೊಂಡು ಈ ರಥವನ್ನು ಉದ್ಘಾಟನೆ ಮಾಡಿ ಈ ಸುಳ್ಳ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೆ ಅವ್ರಿಗೆ ಕೃಪಾ ಕಟಾಕ್ಷ ಹಾಗೂ ಕಲ್ಮೇಶ್ವರ ಶ್ರೀರಕ್ಷೆ ಸದಾ ಇರಲಿ ಅನ್ನುವಂಥ ಹಾರೈಸುತ್ತಾ ಇದಕ್ಕೆ ತಾವು ನ್ಯೂಸ್ 88ನವರು ಪ್ರಪ್ರಥಮ ಬಾರಿಗೆ ಎಲ್ಲ ಈ ಸುಳ್ಳ ಗ್ರಾಮದ ಸಿದ್ದರಾಮೇಶ್ವರ ಹಾಗೂ ಕಲ್ಮೇಶ್ವರ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಗ್ರಾಮದ ಪತಾಕಿಯನ್ನು ಅವರು ಈ ಮೀಡಿಯಾ 88ದಿಂದ ನಮ್ಮ ಸುಳ್ಳ ಗ್ರಾಮದ ಎಲ್ಲ ಭಕ್ತಾದಿಗಳಿಗೆ ತೋರಿಸುವ ಅವರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮ ಎಲ್ಲರೂ ಬಂದು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕಾಗಿ ಸುತ್ತಮುತ್ತಲ ಎಲ್ಲ ಭಕ್ತಾದಿಗಳಿಗೆ ಆ ಕಲ್ಮೇಶ್ವರ ಸಿದ್ದರಾಮೇಶ್ವರ ಸದಾ ಅವನ ಆಶೀರ್ವಾದ ಇರಲಿ ಎಂದು ಹಾರೈಸುತ್ತಾ ನನ್ನ 2 ಮಾತುಗಳಿಗೆ ವಿರಾಮ ಕೊಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನೀವು ನೋಡ್ತಿದ್ದೀರಾ ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.